ನಾನಿವತ್ತು ರಾಜ್ಮಾ ಕರಿ ಮಾಡಕತ್ತೀನಿ. ಇಷ್ಟು ಗಟ್ಟಿಯಾದ ಗ್ರೇವಿ ಥರ ಈ ಕರಿ ಹೆಂಗೆ ಮಾಡೋದು ಅಂತ ಈ ರೀತಿ ತೋರಿಸ್ಕೊಡ್ತಾ ಇದ್ದೀನಿ. ಭಾಳ ಟೇಸ್ಟಿಯಾಗಿರುತ್ತೆ. ಉದುರು ಅನ್ನದ ಜೊತೆ ಹಂಚ್ಕೊಂಡು ತಿನ್ನೋಕೆ ಅಗದಿ ಮಜಾ ಅನಿಸುತ್ತೆ. ಇದು ರೆಸಿಪಿ ಬಹಳ ಆರೋಗ್ಯಕ್ಕೆ ಒಳ್ಳೆಯದು. ಕಾಳುಗಳು ಇದರಲ್ಲಿ ಒಂಥರ ಚಿಕ್ಕದು ಸಣ್ಣದು ಇರುತ್ತೆ. ನಾನಿಲ್ಲಿ ಮೀಡಿಯಮ್ ಸೈಜ್ ಕಾಳುಗಳನ್ನು ತಗೊಂಡು ಮಾಡ್ಕೊಂಡಿದ್ದೀನಿ ನೋಡಿರಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ನೋಡೋರು ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಬನ್ನಿರಿ. ರಾಜ್ಮಾ ಕರಿನೇ ನಾನು ಕುಕ್ಕರ್ನ ಮಾಡ್ಕೊಳಕತ್ತೀನಿ. ಇಲ್ಲೇ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿರಿ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದಾದಮೇಲೆ ಒಂದು ಈರುಳ್ಳಿನ ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮೀಡಿಯಮ್ ಸೈಜ್ ಈರುಳ್ಳಿ ಆದರೆ ಸಾಕು. ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡು ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತೀನಿ ನೋಡಿರಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಬೇಕು ಚೆಂದಾಗಿ. ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಗ್ಯಾಸ್ನ ನೀವು ಹುರ್ಕೊಳ್ರಿ ಚೆಂದಾಗ. ಆಮೇಲೆ ಇದು ಚೆಂದಾಗಿ ಕಲರ್ ಚೇಂಜ್ ಆದಮೇಲೆ ಇದನ್ನು ಪಕ್ಕಕ್ಕೆ ಎತ್ತಿಡ್ರಿ ಈರುಳ್ಳಿನ. ಈರುಳ್ಳಿ ಫ್ರೈ ಆದಮೇಲೆ ಅದೇ ಎಣ್ಣೆಯೊಳಗೆ ನಾನು ಒಂದಿಷ್ಟು ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ್ದ್ಯಾವ್ದು ಮಸಾಲೆ ಇದಿದೆ ಅದನ್ನ ಹಾಕ್ಕೋಬೋದು. ನಾನಿಲ್ಲಿ ದಾಲ್ಚಿನ್ನಿ ಎಲೆ, ಲವಂಗ, ಏಲಕ್ಕಿ, ಮೆಣಸುಕಾಳು, ಸ್ಟಾರ್ ಎನನ್ಸು ಈ ರೀತಿಯಾಗ ಒಂದು ಸಮ್ಮಷ್ಟು ಹಾಕ್ಕೊಂಡಿನಿ. ನಿಮ್ಮಲ್ಲಿ ಯಾವುದಿದೆ ಅದನ್ನು ಹಾಕ್ಕೋಬೋದು. ನೋಡಿ ಈ ರೀತಿ ನಾನು ಒಂದಿಷ್ಟು ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಂಡಿದ್ದೀನಿ. ಮಸಾಲೆ ಜಾಸ್ತಿ ಇಷ್ಟಪಡದೇ ಇದ್ದವರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಈ ರೀತಿ ನಾನು ಅಷ್ಟು ಎಣ್ಣೆಯಲ್ಲಿ ಹಾಕ್ಕೊಂಡು ಇದನ್ನು ಬಾಳಿಸ್ಕೊತೀನಿ ನೋಡಿರಿ ಚೆಂದಾಗಿ. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಶುಂಠಿನ ಜಜ್ಜಿ 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ರಿ ಮೇಲ್ಗಡೆ. ಮತ್ತು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಾಗಿ ಕಟ್ ಮಾಡಿ ಹಾಕ್ಕೊಳ್ರಿ. ಈರುಳ್ಳಿ ಬಹಳ ಚೆನ್ನಾಗಿ ಮೆತ್ತಗಾಗಬೇಕು. ಇದಾದಮೇಲೆ ಒಂದು ಮೀಡಿಯಮ್ ಸೈಜನ್ನ ಟೊಮೆಟೊನ ಒಂದು ಹಾಕ್ಕೊಡ್ರಿ ಸಣ್ಣಗೆ ಕಟ್ ಮಾಡಿಕೊಂಡು. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಟೊಮೆಟೊ ಈರುಳ್ಳಿ ಚೆಂದಾಗ ಮೆತ್ತಗಾಗಬೇಕು ನೋಡಿರಿ. ಅಲ್ಲಿವರೆಗೂ ಇದನ್ನು ಬಾಡಿಸ್ಕೊಡ್ರಿ ಚೆಂದಾಗಿ. ಮತ್ತು ಇದಕ್ಕೆ ಧನಿಯಾ ಪೌಡರ್ 1 ಟೀ ಸ್ಪೂನು, ಜೀರಾ ಪೌಡರು 1 ಟೀ ಸ್ಪೂನು ಮತ್ತು ಅಚ್ಚ ಖಾರದ ಪುಡಿ 2 ಟೀ ಸ್ಪೂನಷ್ಟು ಹಾಕ್ಕೊಂಡು ಮೇಲ್ಗಡೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನವನ್ನು ಬೆರೆಸ್ಕೊಂಡು ಹಾಕಿದ ಮಸಾಲೆ ಪದಾರ್ಥ ಈರುಳ್ಳಿ ಟೊಮೆಟೊ ಚೆಂದಾಗಿ ಬೇಯಿಸ್ಕೊಡ್ರಿ. ಇದನ್ನು 4 ಅಥವಾ 5 ನಿಮಿಷ ಇದನ್ನು ಹಿಂಗೆ ಕುಕ್ ಮಾಡಿಕೊಡ್ರಿ. ಆ ಕಡೆ ಈ ಕಡೆ ಕೈ ಆಡಿಸ್ಕೊತ ಭಾಳ ಮೆತ್ತಗಾಗಬೇಕು ನೋಡಿರಿ. ಈ ರೀತಿ ಕಿವುಚಿ ನೀವು ಮಸಾಲೆನ ಕಲಿಸ್ಕೊಡ್ರಿ, ಮೆತ್ತಗಾಗ್ತೈತಿ ಜಲ್ದಿ. ಆಮೇಲೆ ಇದಕ್ಕೆ ನಾ 200 ಗ್ರಾಮ್ ಅಷ್ಟು ರಾಜ್ಮಾನ ನೆನೆ ಇಟ್ಟಿದ್ದೆ ರೀ. 7 ತಾಸು ನೆನೆ ಇಟ್ಟಿದ್ದೆ. ಈಗ ಭಾಳ ಚೆಂದಾಗಿ ನೆಂದವು ಕಾಳುಗಳು ನೋಡಿರಿ. ಈಗ ನಾನು 200 ಗ್ರಾಮ್ ಅಷ್ಟು ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ. ಒಂದು ಸಾರಿ ಹಾಕಿದ ಕಾಳುಗಳನ್ನು ಈ ರೀತಿ ಕಲಿಸ್ಕೊಂಡು ಇದಕ್ಕೆ 2 ಕಪ್ನಷ್ಟು ನೀರನ್ನು ಹಾಕಬೇಕು. ನಾವು ಕಾಳುಗಳು ಯಾವ ರೀತಿ ತೊಗೊಂಡಿದ್ವಿ ಅದರ ಮೇಲೆ ನೀರಿನ ಪ್ರಮಾಣ ಹಾಕಿ ಕರೆಕ್ಟಾಗಿ ಅದೇ ಸಮಾನವಾಗಿ ಬೆಂದಿರುತ್ತೆ. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 4 ಅಥವಾ 5 ವಿಷಲ್ನ ಕೂಗಿಸ್ಕೊಳ್ತೀನಿ. ಆಗ ಕರೆಕ್ಟಾಗಿ ಕಾಳುಗಳು ಮೆತ್ತಗಾಗಿ ಬೆಂದಿರುತ್ತೆ. ಕುಕ್ಕರ್ ರೆಡಿ ಆಗುವಷ್ಟರೊಳಗೆ ನಾನಿಲ್ಲಿ ರೈಸನ್ನು ರೆಡಿ ಮಾಡ್ಕೋತೀನಿ. ನಾನಿಲ್ಲಿ ಬಾಸ್ಮತಿ ರೈಸನ್ನು ಕುಕ್ ಮಾಡಿ ಇಟ್ಕೊಂಡಿದ್ದೆ. ರೆಡಿಯಾಗಿದೆ ರೈಸ್ ಕೂಡ. ಈಗ ನಾನು ಅದರಲ್ಲಿ ತುಪ್ಪ ಮತ್ತು ಜೀರಾವನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು 2 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ರೈಸ್ ಮಾಡನ್ನ ಕಲಿಸ್ಕೊಳ್ತಾ ಇದ್ದೀನಿ ನೋಡಿರಿ. ಈ ರೀತಿ ಉದುರಾಗಿರಬೇಕು ರೈಸ್. ರಾಜ್ಮಾ ಜೊತೆ ಈ ರೀತಿ ಉದುರಾಗಿರುವಂಥ ರೈಸು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ರುಚಿ ಮಸ್ತ್ ಕಾಂಬಿನೇಷನ್ ರೀ ಇದು. ಈಗ ಕಲಿಸ್ಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಬಿಡ್ರಿ. ರೆಸ್ಟೋರೆಂಟಲ್ಲಿ ಕೂಡ ಇದೇ ಥರನ ಮಾಡ್ತಾರೆ, ಮಸ್ತಾಗಿರುತ್ತೆ. ತುಂಬ ಅಗದಿ ಸಿಂಪಲ್ ರೀ ಇದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಸೇಮ್ ಅದೇ ಥರನೇ ಹೋಲುತ್ತೆ. ಸೊ ಈಗ ರೈಸ್ ಕೂಡ ರೆಡಿ ಆಯಿತು. ಈ ರೀತಿ ಉದುರಾಗಿರಬೇಕು ರೈಸು, ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಮಸ್ತ್ ಪರ್ಫೆಕ್ಟ್ ಆಗೈತಿ ರೈಸ್. ಈಗ ಕುಕ್ಕರ್ ಕೂಡ ರೆಡಿ ಆಗೈತಿ. ಬನ್ನಿ ರಾಜ್ಮಾ ಯಾವ ರೀತಿ ಆಗಿದೆ ಅಂತ ತೋರಿಸ್ಕೊಡ್ತೀನಿ. ಕುಕ್ಕರ್ನ ಡೆಕ್ಕನ್ ಓಪನ್ ಮಾಡಿದ್ದೀನಿ. ಇವಾಗ ನೋಡಿ ಕಾಳುಗಳು ಎಷ್ಟು ಮಸ್ತಾಗಿ ಕುದ್ದಾವು. ಮುಟ್ಟಿದ್ರೆ ಸಾಫ್ಟಾಗಿ ಹಿಂಗೆ ಸವರಿದ್ರೆ ಮೆತ್ತಗಾಗಿ
ಹಣ್ಣಾಗಿ ಬರಬೇಕು ನೋಡಿರಿ. ಇದಕ್ಕೆ ಸ್ವಲ್ಪ ಗಟ್ಟಿಯಾದ ಕನ್ಸಿಸ್ಟೆನ್ಸಿ ಬರಲಿ ರಾಜ್ಮಾ ಅಂತೇಳಿ ನಾನು ಸ್ವಲ್ಪ ಗ್ರೇವಿಯನ್ನು ರೆಡಿ ಮಾಡ್ಕೊಳ್ತಿದ್ದೀನಿ. ನಾನು ಆಗಲೇ ಈರುಳ್ಳಿನ ಹುರಿದಿಟ್ಕೊಂಡಿದ್ನಲ್ಲ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ, ಅದನ್ನು ಇಲ್ಲಿ ಜಾರಿಗೆ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕುದಿಸ್ಕೊಂಡಿರುವಂಥ ರಾಜ್ಮಾ ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ, ಮಸಾಲೆನೇ ಸೇರಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ 1 ಟೀ ಸ್ಪೂನ್ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡು ನೋಡಿರಿ, ಈ ರೀತಿ ಪೇಸ್ಟ್ ಆಗೈತೆ ಅದು. ಈ ಪೇಸ್ಟನ್ನು ಕುಕ್ಕರ್ಗೆ ಸೇರಿಸ್ಕೊಂಡು ಇನ್ನೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆಂದಾಗಿ ಕುದಿಸ್ಕೊಳ್ರಿ, ಚೆಂದಾಗಿ ಕಲಿಸ್ಕೊಳ್ಳೋಣ್ರಿ ಈ ರೀತಿ. ಈ ರೀತಿ ಎಕ್ಸ್ಟ್ರಾ ಗ್ರೇವಿನ ನಾವು ಮಾಡಬೇಕಂದ್ರೆ ಹಿಂಗೆ ಮಾಡಿದರೆ ತುಂಬ ಚೆನ್ನಾಗಿ ಬರ್ತೈತಿ, ಟೇಸ್ಟ್ ಗಟ್ಟಿಯಾಗಿ ಬರ್ತೈತಿ, ನೀರಾಗಿರೋದಿಲ್ಲ ರಾಜ್ಮಾ. ಇದಕ್ಕೆ ಸ್ವಲ್ಪ ಚೊಲೆ ಮಸಾಲ ಅಥವಾ ಯಾವ್ದಾರು ಮಸಾಲ ಪೌಡರ್ನ 1 ಟೀ ಸ್ಪೂನಷ್ಟು ಹಾಕಿ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೆಂತ್ಯನ ಹಾಕಿ ಕಲಿಸ್ಬಿಟ್ರೆ ಆಗೋಯ್ತು, ರಾಜ್ಮಾ ರೆಡಿ ಆಯಿತು. ಈಗ ರಾಜ್ಮಾ ಕರಿ ನೋಡಿ ಎಷ್ಟು ಗಟ್ಟಿಯಾದ ರಾಜ್ಮಾ ಕರಿ ರೆಡಿ ಆಗೈತಿ. ಈ ರೀತಿನ ಟಿಪ್ಸ್ನ ಬಳಸಿ ನಾ ಹೇಳಿದ್ರು ಹಾಗೆ ತುಂಬ ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗಿ ಬರುತ್ತೆ ಗ್ರೇವಿ. ಇದ್ರ ಜೊತೆಗೆ ಸುಟ್ಕೊಂಡಿರುವಂಥ ಹಪ್ಪಳ, ಸುಟ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿ ಹಂಚ್ಕೊಂಡು ತಿನ್ನೋಕೆ ಇನ್ನೂ ದುಪ್ಪಟ್ಟು ರುಚಿ ಕೊಡುತ್ತೆ ನೋಡಿರಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ರುಚಿಯಾದ ರೆಸಿಪಿಯೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.